ಇಷ್ಟು ದಿನ ಆ ಒಂದು ಗ್ಯಾಂಗ್ ಕಣ್ಮರೆ ಆಗೋದು, ಆದರೆ ಈಗ ಮತ್ತೊಮ್ಮೆ ಅದೊಂದು ಭಾಗದಲ್ಲಿ ಆಕ್ಟಿವ್ ಆಗಿದೆ ಆ ಒಂದು ಖತರ್ನಾಕ್ ಗ್ಯಾಂಗ್. ಹಾಗಾದರೆ ಆ ಖತರ್ನಾಕ್ ಗ್ಯಾಂಗ್ ಯಾವುದು, ಅವರು ಯಾವ ರೀತಿಯಾಗಿ ಕೃತ್ಯವನ್ನು ಎಸಗ್ತಾರೆ, ಯಾವ ಭಾಗದಲ್ಲಿ ತಮ್ಮ ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ ಅನ್ನುವ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಈ ದೃಶ್ಯವನ್ನೊಮ್ಮೆ ಸರಿಯಾಗಿ ನೋಡಿ. ಸಮಯ ಬೆಳಗ್ಗೆ 3:23:21 ಸುತ್ತಲೂ ಕತ್ತಲು, ಮನೆಯವರೆಲ್ಲ ನೆಮ್ಮದಿಯಾಗಿ ನಿದ್ರಿಸ್ತಿರೋ ಹೊತ್ತು. ಇಲ್ಲಿ ನೋಡಿ, ಇದೇ ಸಮಯಕ್ಕೆ ಸರಿಯಾಗಿ ಈ 4 ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಮೈ ಮೇಲೆ ಬನಿಯನ್ನು, ಚಡ್ಡಿ ಬಿಟ್ಟು ಬೇರೇನೂ ಇಲ್ಲ. ಅಲ್ಲಿ ಇಲ್ಲಿ ನೋಡ್ತಾ ಅನುಮಾನಾಸ್ಪದ ವರ್ತನೆ. CCTV ಇದೆಯಾ ಅಂತ ಹುಡುಕಾಡ್ತಿರುವಂತಿದೆ ಇವರ ವರ್ತನೆ. ಇವರ ಇದೇ ವರ್ತನೆ ನೋಡಿದ್ರೆ ಎಂಥವರಿಗೂ ಇವರು ಕಳ್ಳರು ಅನ್ನೋ ಡೌಟ್ ಬರುತ್ತೆ. ಹೌದು, ನೀವಿಲ್ಲಿ ನೋಡ್ತಿರೋ ಇವರು ಕಳ್ಳರೆ. ಮೊದಲು ಮಧ್ಯದಲ್ಲಿದ್ದವನು ಬಾಟಲಿ ತೆಗೆದು ಏನನ್ನೋ ಕುಡಿತಾನೆ. ಆಮೇಲೆ ಬಲಭಾಗದಲ್ಲಿರೋ ಮತ್ತೊಬ್ಬ ಅದೇ ಬಾಟಲಿ ಪಡೆದು ಕುಡಿತಾನೆ. ಬಳಿಕ ಎಡಗಡೆಯಲ್ಲಿದ್ದವನು ಹಾಗೆ ಮಾಡ್ತಾನೆ. ಸುದೀರ್ಘವಾಗಿ ಹೊಂಚು ಹಾಕಿ ಮನೆಗೆ ನುಗ್ಗೋ ಧೈರ್ಯ ಮಾಡ್ತಾರೆ ಈ ಕಳ್ಳರು. ಮೊದಲು ಒಬ್ಬ ಮುಂದೆ ಹೋಗ್ತಾನೆ, ನಂತರ ಅವನನ್ನೇ ಉಳಿದವರು ಫಾಲೋ ಮಾಡ್ತಾರೆ. ನೋಡ್ತಿದ್ದಂತೆ ಮನೆಗೆ ನುಗ್ಗಿ ಬಿಡುತ್ತೆ ಕಳ್ಳರ ಗ್ಯಾಂಗ್. ಕೆಲ ಸಮಯದ ಬಳಿಕ ಏನೂ ಆಗೇ ಇಲ್ಲ, ಅಲ್ಲಿ ಏನೂ ನಡೆದೇ ಇಲ್ಲ ಅನ್ನೋ ಹಾಗೆ ಮನೆಯಿಂದ ಹೊರಬರ್ತಾರೆ. ಕೇವಲ 23 ನಿಮಿಷದಲ್ಲಿ ಇದೆಲ್ಲ ನಡೆದು ಹೋಗುತ್ತೆ. ಅಂದ ಹಾಗೆ ಈ ವಿಚಿತ್ರ ಕಳ್ಳರ ಗ್ಯಾಂಗ್ ಕಂಡು ಬಂದಿರೋದು ಉಡುಪಿಯಲ್ಲಿ. ಸಂತಕಟ್ಟೆಯ ನವಮಿ ಬೇಕರಿ ಮಾಲೀಕರ ಮನೆಯ ಬಾಗಿಲನ್ನು ಒಡೆದು 2.5 ಲಕ್ಷ ಮೌಲ್ಯದ ದೇವರ ಚಿನ್ನಾಭರಣ ಕದ್ದೊಯ್ದಿದ್ದಾರೆ. ಅಡ್ಡಿಪಡಿಸಿದ್ರೆ ಆಗಂತಕರು ಹಲ್ಲೆ ನಡೆಸ್ತಾರೋ ಅನ್ನೋ ಭಯಕ್ಕೆ ಮನೆ ಮಂದಿ ಸುಮ್ಮನಾಗಿದ್ದಾರೆ. ಅವರು ಯಾವುದೋ ಗ್ಯಾಂಗ್ನಲ್ಲಿ ಇದ್ದಾರಾ ಎಂಬುದ್ರ ಬಗ್ಗೆ ನಾವು ವೆರಿಫೈ ಮಾಡ್ತಾ ಇದ್ವಿ. ವೆರಿಫೈ ಮಾಡಿದ ಮೇಲೆ ಹೇಳ್ತೀವಿ. ಇಲ್ಲಿ CCTV ದೃಶ್ಯದಲ್ಲಿ ಅವರು ಮೈಗೆ ಏನೋ ಹಚ್ಕೊಂಡು ಆಮೇಲೆ ಮನೆಯೊಳಗೆ ಎಂಟ್ರಿ ಆದಂಗೆ ನಮಗೂ ಕಾಣ್ತಾ ಇದೆ. ಬಟ್ ಏನು ಹಚ್ಕೊಂಡಿದ್ದಾರೆ ಎಂದು ಅಷ್ಟು ಸ್ಪಷ್ಟನೆ ಇಲ್ಲ. ಅದನ್ನು ವೆರಿಫೈ ಮಾಡ್ತೀವಿ ನಾವು ತನಿಖೆನ. ಕಚ್ಚಾ ಬನಿಯನ್ ಗ್ಯಾಂಗ್ ಅಲಿಯಾಸ್ ಚೆಡ್ಡಿ ಗ್ಯಾಂಗ್ ವಿಲಕ್ಷಣ ಮಾದರಿಯಲ್ಲಿ ಕಳ್ಳತನ ನಡೆಸಿದ ಬಳಿಕ ಒಂದು ಕಾಲಿಗೆ ಧರಿಸುವ ಚಪ್ಪಲಿಯನ್ನು ಕೃತ್ಯ ನಡೆಸಿದ ಸ್ಥಳದಲ್ಲಿ ಬಿಟ್ಟು ಹೋಗ್ತಿದೆ ಎನ್ನಲಾಗಿದೆ. 1990ರಿಂದ 91ರಲ್ಲಿ ಈಶಾನ್ಯ ಭಾರತದ ರಾಜ್ಯಗಳು ಸೇರಿದಂತೆ ದೆಹಲಿಯಲ್ಲಿ ಕಚ್ಚಾ ಬನಿಯನ್ ಗ್ಯಾಂಗ್ ಆಕ್ಟಿವ್ ಆಗಿತ್ತು. ಈಗ ಇಂಥದ್ದೇ ಗ್ಯಾಂಗ್ ಜಿಲ್ಲೆಯಲ್ಲಿ ಎಂಟ್ರಿ ಕೊಟ್ಟಿದ್ಯಾ ಅನ್ನೋ ಅನುಮಾನ ಕಾಡ್ತಿದೆ.